ವಿನೋದಕ್ಕ ಹೇಳ್ರಿ ಸುಶೀಲಕ್ಕ. ಅಯ್ಯೋ ದೇವ್ರೆ, ಹಲಸಿನಕಾಯಿ ಸೀಸನ್ ಬಂತಂದ್ರೆ ಸಾಕು, ಅಯ್ಯೋ ಚೂರ್ ತಿನ್ನನ ಅಂತ ತುಡುನೆ ಬರತ್ ಕಣ್ರಿ ನಮ್ಗೆ. ಹೌದು ಕಣ್ರಿ. ಎಂತ ಗೊತ್ತಾ, ಇಲ್ಲಿ ಮಾತ್ರ ನಾವ್ ಇಷ್ಟ ನೆಗ್ಲೆಕ್ಟ್ ಮಾಡ್ತೀವಲ್ಲ, ಈ ಕಾರೋಳಿ ಸೈಡ್ ಎಲ್ಲ, ಕಾರೋಳಿ ಶೃಂಗೇರಿ ಸೈಡ್ ಎಲ್ಲ ಕೊಡದಂತೆ ಕಣ್ರಿ. ನಮ್ಮನಿ ಅಣ್ಣ ಬಂದ್ ಹೇಳ್ತಿದ್ದ, ಎಂತದ ಹಿಂಗ್ ಬಿಡ್ಸ್ಕೊಟ್ರೆ ಇನ್ನ ಹೊಡಿರಿ ಇನ್ನೊಂದ್ ಪೆಟ್ಟು. ಹೋದಷ್ಟಿಂದ ಈ ವರ್ಷಕ್ಕಂತೂ ಹಲಸಿನ ಕಡಿಯೋದೊಂದು ಕಲ್ತ್ಬಿಟ್ರಿ. ಅದೇಯ ನಾನು ಸ್ವಲ್ಪ ತಗೊಂಡೋಗಿ ಬನ್ನಿ ಅಂದೆ, ಹುಟ್ಟಿ ಹಿಂಗ ಬರ್ತಾಳಲ್ಲ, ಅದೇ ಅಷ್ಟು ಗುಂಡಾಗತ್ ಕಣ್ರಿ. ಹೌದು. ಮತ್ತೆ ನೀವೆಂತ ಹೇಳ್ತಿದ್ರಲ್ಲ, ಕಾರೋಳಿಯವರೆಲ್ಲ ಹಂಗೆ ಕೊಟ್ಟಿರೋದಂತೆ. ಮತ್ ನಮ್ಮನೆ ಅಣ್ಣ ಹೇಳ್ತಿದ್ದ, ಈ ತರ ಬಿಡ್ಸ್ಕೊಟ್ರೆ ಕೆಜಿಗೆ 100 ರೂಪಾಯಿ ಅಂತೆ ಚಿಪ್ಸಿಗೆ. ಹೌದಾ? ಬಿಡ್ಸ್ಕೊಟ್ರೆ ಅದಕ್ಕೆ ನಾ ಹೇಳ್ತಿದ್ದ, ಅಲ್ಲ ಕಣೆ ಈ ತರ ಉದ್ರಸ್ ಹಾಕಿರಲ್ಲ ಅಂತ. ಆಮೇಲೆ ಅವ್ರು ಎಷ್ಟು ರೂಪಾಯಿ ಕೊಡೋದ್ ಗೊತ್ತ ಶೃಂಗೇರಿ ಕೇಳೋದು, ಒಂದ್ ಹಣ್ಣಿಗೆ 2-3 ರೂಪಾಯಿ ಕೇಳೋದ್ ಕಣ್ರಿ. ಕೊಡ್ತಾರೆ ಯಾರಾದ್ರೂ. ಅದೇ ಒಂದ್ ವಿಷಯ ಮಾತ್ರ ಹೇಳ್ತೀನಿ, ಪುಟ್ಟಿ ಮೊನ್ನೆ 20 ರೂಪಾಯಿ ಒಂದ್ ತಾಳೆ ಕೊಟ್ಟು ತಿಂದಂತೆ. ಒಂದ್ ತಾಳಿಗೆ 20, ಒಂದ್ ತಾಳಿಗೆ ಡಜನ್ ಬೇಕಂದ್ರೆ 100 ರೂಪಾಯಿ ಅಂತೆ. ಅದಕ್ಕೆ ನಾನು ಎಷ್ಟಾತೋ ಅಷ್ಟು ಈ ಸರಿ ಉಪ್ಪಿಗೆ ಹಾಕಿ ಇದ್ ಮಾಡ್ತೀನಿ ಅಂತ ಹೇಳಿ ಶೇಖರಣೆ ಮಾಡೋದು. ಅದ್ ಹಂಗ್ ಮಾಡಿಡ್ಬೋದಂತೇನ್ರಿ? ಇರ್ಬೋದು. ಭಾರಿ ಗನಾಗಿರ್ತದೆ ಕಣ್ರಿ. ನೋಡಿ, ಹಣ್ಣಂದ್ರೆ ಹಣ್ಣು ಕಣ್ರಿ, ಚಿನ್ನದ ಬಣ್ಣ ಆಗ್ಯದ ಹಂಗಿದಲ್ಲ. ಹೌದು ಕಣ್ರಿ, ಬಾರಿ ಒಳ್ಳೆ ಹಣ್ಣಾಗ್ಯದೆ. ನಂಗೆ ಒಂದ್ ಚೂರ್ ಕಾಯಿ ಇರ್ಬೇಕು, ಇದ್ ಬಾರಿ ಹಣ್ಣಾಗ್ಯದೇನೆ. ಹುಳ್ಗಾಯಿ ಚಿಪ್ಸ್ ಮಾಡ್ಬೇಕು ಕಣ್ರಿ, ಭಾರಿ ಚಿಪ್ಸ್ ಮತ್ತೆ ಹಪ್ಳ ತಳಿ. ಅದು ಸಿಂಕಲ್ ಒಂಥರ ಚಂದ ಇರ್ತದೆ. ಹಪ್ಳನ ಚಂದ, ಚಿಪ್ಸ್ ಚಂದ ಕಣ್ರಿ. ನಾವ್ ಲಾಕ್ ಡೌನ್ ಅಲ್ಲಿ ಒಂದ್ಸತಿ ಮಾಡಿದ್ವಿ ಬಿಟ್ರೆ, ಇವಾಗ ಎಲ್ರಿ ಸಕ್ರೆ ಸತ್ತಿತ್ತು. ನಮ್ಮ ನಿಮ್ ಮಗ ಅಲ್ಲಿ ಕೂತಿತ್ತಲ್ಲ, ಮಗ 2 ಮಗ ಬಂದ್ವಲ್ಲ. ಅಲ್ಲ, ನೀವೊಂದ್ ಕೆಲ್ಸ ಮಾಡಿ, ಎಷ್ಟ್ ಬೇಕಷ್ಟು ಇಟ್ಕೊಂಡು ನಮ್ಮನೆ ಮಗ ಎಷ್ಟ್ ಚಂದ ತಿಂದ್ರಿ. ಹೌದು, ಜಾಸ್ತಿ ತಿಂತೀರಾ ಅಥವಾ ಇದು ಹೆಣ್ಮಲ್ಕ ಮಾಡ್ತೀರಂತ ನೋಡಿ. ಹೆಣ್ಮಲ್ಕ ಭಾರಿ ರುಚಿ ಆಗ್ತದೆ, ಯಾಕಂದ್ರೆ ಸಿಂಗೇನ ಅಂದೆ ಕಣ್ರಿ. ಅಲ್ಲೇನ್ರಿ? ಓ ಪಾಪು, ಅಯ್ಯೋ. ಅಕ್ಕೊಂಡ್ ಮಗ್ನ ಪ್ಯಾಟಿಲಿ ಹಲಸಿನ ಹಣ್ಣು, ಹಲಸಿನಕಾಯಿ, ಹಲಸಿನ ಮಾಡಕ್ಕೊಂದಿಲ್ಲೇನ, ಬೀಜಕ್ಕೂ ಬೆಲೆ ಕಣ್ರಿ. ಹೌದು. ಮತ್ತೆ ಎಂತ ಗೊತ್ತೇನ್ರಿ, ಬೀಜನ ಈ ಬಸ್ಲೆ ಸೊಪ್ಪಿಗೆ ಎಲ್ಲ ಹಾಕಿದ್ರೆ ಬಾರಿ ಟೇಸ್ಟ್ ಕಣ್ರಿ. ಹೆಂಗಿರೋ ನಿಮ್ ಮನೇಲಿ ಬಸ್ಲೆ ಸೊಪ್ಪಿದ್ಯಾ ಹಾಕ್ರಿ. ಮತ್ತೆ ಹೇಳ್ತಾರೆ ಇದು ಅಗಿ ಹಾಕತಂಕ ಹಾಕ್ಬಾರ್ದಂತ ಹೇಳ್ತಾರೆ. ಮಾತ್ರ ಶಾಸ್ತ್ರ, ಸಿಟಿಯವರೆಲ್ಲ ಶಾಸ್ತ್ರ ಮಾಡ್ತಾರ. ಮೊನ್ನೆ ಪುಟ್ಟಿ ಅಂತ ಹೇಳ್ತಾಳೆ, ಅಮ್ಮ ಜಕ್ ಫ್ರೂಟ್ ಸೀಡ್ಸ್ ಹೋಳಿಗೆ ಅಂತೆ. ಹೌದೇನ್ರಿ? ಅಂದ್ರೆ ಹಲಸಿನ ಹಣ್ಣಿನ ಬೀಜದಲ್ಲಿ ಹೋಳಿಗೆ ಮಾಡೋದಂತೆ. ಹಣ್ಣಿನ ಕೇಳಿ ಬೀಜದಲ್ಲ ಮಾಡ್ತಾರಂತೆ, ಭಾರಿ ಟೇಸ್ಟ್ ಅಂತೆ. ಮತ್ತೆ ಅದ್ರಲ್ಲಿ ಭಾರಿ ವೆರೈಟಿ ಎಲ್ಲ ಮಾಡ್ತಾರಂತೆ ಕಣ್ರಿ. ಹೌದೇನ್ರಿ?